ಏನಮ್ಮ, ನಿನ್ ಬಗ್ಗೆ ಪೊಲೀಸ್ನವ್ರು ವಿಚಾರಿಸ್ತಾ ಇದ್ದಾರೆ. ಗೊತ್ತಿಲ್ಲ ಅಣ್ಣ, ಇವರು ದೇವಿಪುರಕ್ಕೂ ಬಂದಿದ್ರು. ಜೈಸರ್ ಕಾಣೆ ಆಗಿದ್ದಾರೆ ಅಂತ ಹುಡುಕ್ತಾ ಇದ್ರು. ಆ ಮಧ್ಯ ನನ್ನ ಮಕ್ಕಳನ್ನು ಕೂಡ ಅನುಮಾನಿಸಿದ್ರು. ಜೈಸರ್ ವಾಪಸ್ ಬಂದ ಮೇಲೂ ಯಾಕೆ ನನ್ನ ಬಗ್ಗೆ ಕೇಳ್ತಿದಾರೋ ಅರ್ಥ ಆಗ್ತಾ ಇಲ್ಲ. ಏನೇ ಆದ್ರೂ ಪೊಲೀಸ್ನವ್ರ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕಮ್ಮ. ಚಂದ್ರಿಕಾ, ಈ ರಾಕ್ಷಸಿ ನಮ್ಗೆ ಮೋಸ ಮಾಡಿದ ಹಾಗೆ ಜೈ ಕಣ್ಣಿ ಕೂಡ ಮೋಸ ಮಾಡ್ತಾಳೆ ಏನೋ. ನಾವಾದ್ರೆ ಹಾಫ್ ಬ್ರೈನ್ ಇರೋರು, ಆದ್ರೆ ಅವನು ಜೈ ಬೆರಳು ಕೊಟ್ರೆ ಹಸ್ತನೇ ನುಂಗ್ತಾನೆ. ನೋಡೋಣ ಗುರ್ತು ಹಿಡಿತಾನೋ ಇಲ್ವೋ. ಗ್ಯಾರಂಟಿಯಾಗಿ ಗುರ್ತು ಹಿಡಿತಾನೆ. ಹಾಯ್ ನಿತ್ಯ. ಹಾಯ್ ಜೈ. ಗುರ್ತು ಹಿಡಿದು ಬಿಟ್ಟ ಚಂದ್ರಿಕಾ. ಮತ್ತೆ ಏನ್ ಅನ್ಕೊಂಡ್ರಿ ನಮ್ ಸೋದರಳಿಯ ಅಂದ್ರೆ? ಏನ್ ಈ ಗೆಟಪ್? ಸುಮ್ಮನೆ ಸ್ಯಾರಿ ಉಟ್ಕೋಬೇಕು ಅನ್ನಿಸ್ತು. ಸೊ ಅಕ್ಕನ ಸ್ಯಾರಿ, ಜ್ಯುವೆಲರಿ ಎಲ್ಲ ಹಾಕ್ಕೊಂಡಿದ್ದೀನಿ. ನೀನ್ ಸ್ಯಾರಿಲಿ ಸೇಮ್ ಗಂಗಾ ಥರನೇ ಕಾಣ್ತಿದ್ದೆ ನಿತ್ಯ. ಥ್ಯಾಂಕ್ ಯು ಜೈ. ನಿನ್ನ ನೋಡ್ತಿದ್ರೆ ಗಂಗಾನ ನೋಡ್ತಿರೋ ಹಾಗೆ ಇದೆ. ಐ ಆಮ್ ಇಂಪ್ರೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಜೈ. ನಾನು ಕೂಡ ನಿತ್ಯ ನೋಡಿ ಗಂಗಾ ಅನ್ಕೊಂಡೆ ಜೈ. ಮಾತಾಡಿದ್ಮೇಲೆ ಗೊತ್ತಾಗಿದ್ದು. ಹೌದು ಕಂದ, ಗಂಗಾ ವಾಪಸ್ ಬಂದ್ಲು ಅನ್ಕೊಂಡ್ವಿ. ನಮ್ಗೆ ಗುರ್ತಿಡಿಯಕ್ಕೆ ಆಗ್ಲಿಲ್ಲ. ನಿನ್ಗೂ ನಿತ್ಯಾಗೂ ಮದ್ವೆ ಆದ್ರೆ ನಿಜವಾಗ್ಲೂ ಗಂಗಾ ವಾಪಸ್ ಬಂದಂಗೆ. ಬೇಗ ಶುಭ ಕಾರ್ಯ ನಡೆದ್ರೆ ನಾವು ನಿತ್ಯನಲ್ಲಿ ಗಂಗಾನ ನೋಡ್ಬೋದು ಕಂದ. ಚಂದ್ರಿಕಾ, ಮ್ಯಾಟರು ನಿತ್ಯಗೆ ಅನುಕೂಲವಾಗಿ ಬದಲಾಗ್ತಿದೆ. ಡೈವರ್ಟ್ ಮಾಡಬೇಕು. ನಾವಿರೋದು ಅದಕ್ಕೆ ಅಲ್ವಾ, ಮಾಡ್ಬಿಡೋಣ. ಬನ್ನಿ. ಆ ಸಂತೋಷವಾದ ಕ್ಷಣಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಜೈ. ನಿತ್ಯ ಈ ಮನೆ ಸೊಸೆಯಾಗಿ ಕಾಲಿಡೋ ಕ್ಷಣಕ್ಕೋಸ್ಕರ ಎಲ್ರೂ ಕಾಯ್ತಾ ಇದೀವಿ. ಜೈ 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 ಜೈ. ಎಲ್ಲಿಗೂ ಹೋಗ್ತಿರೋ ಹಾಗಿದೆ. ಎಲ್ಲಿಗೆ ಹೋಗ್ತಿದ್ಯಾ ಅಳಿಮಯ್ಯ? ದಿವ್ಯಾ ಅವ್ರ ಮನೆಗೆ ಹೋಗ್ತಾ ಇದೀನಿ ಮಾವ. ಅವ್ರ ಮನೆಗೆ ಯಾಕೋ? ನೆನ್ನೆನೇ ಅಲ್ವಾ ದಿವ್ಯಾ ಅಬ್ಬಿ ನಮ್ಮ ಮನೆಗೆ ಬಂದಿದ್ರು. ನಮ್ಮಿಂದ ತೊಂದರೆ ಆಯ್ತು ಅಂತ ದಿವ್ಯನ್ಗೆ ಮತ್ತೆ ಅಭಿಗೆ ಸಾರಿ ಹೇಳ್ದೆ. ಅವ್ರ ಅಮ್ಮನಿಗೂ ಸಾರಿ ಕೇಳಿದ್ರೆ ಬೆಟರ್ ಅಂತ. ಏನು ಬೆಟರು? ಏನ್ ಬೆಟರು? ಅರೆ, ನಮ್ಮನ್ನ ಸ್ವಲ್ಪ ಹೊತ್ತಾದ್ರೂ ಪ್ರಶಾಂತವಾಗಿ ಇರಕ್ ಬಿಡಲ್ವಾ? ನಾವೇನ್ ಪಾಪ ಮಾಡಿದೀವೋ? ಯಾಕೋ ನಮ್ಗೆ ಟೆನ್ಷನ್ ಕೊಡ್ತಿದ್ಯಾ? ನನಗೆ ಹಾರ್ಟ್ ಅಟ್ಯಾಕ್ ಬಂದ್ರೆ ಹೂ ಇಸ್ ದ ರೆಸ್ಪಾನ್ಸಿಬಿಲಿಟಿ? ಯಾರ್ದು ಜವಾಬ್ದಾರಿ? ನೀನಾ 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 ನೀನಾ? ಈಗ ಜೈ ಏನ್ ಹೇಳ್ದ ಅಂತ ಅಷ್ಟೊಂದು ಆವೇಶ ಪಡ್ತಾ ಇದೆಯಾ ಕೃಷ್ಣ? ದಿವ್ಯಾ ಮನೆಗೆ ತಾನೇ ಹೋಗ್ತಾ ಇರೋದು.
ಅದಕ್ಕೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರುತ್ತಾ ಅಣ್ಣ? ಯಾಕೋ ಪೌಡ್ರು ನೀನು ಎಮೋಷನ್ ಆಗಿ ನನಗೂ ಟೆನ್ಷನ್ ಕೊಡ್ತೀಯಾ? ಏನೋ ಮಿಸ್ ಆಗಿ ಟಂಗ್ ಸ್ಲಿಪ್ ಆಯ್ತು ಕಣೆ, ಸ್ವಲ್ಪ ಕವರ್ ಮಾಡಿ. ನನ್ ಕೈಯಲ್ಲಿ ಆಗಲ್ವೋ, ಪ್ರತಿ ಸಲ ಕವರ್ ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ನಾನಂದ್ರೆ ನಿಂಗೆ ಇಷ್ಟ ಅಲ್ವಾ, ಇದೊಂದು ಸರಿಗೆ ಕ್ಷಮಿಸ್ಬಿಡು. ಏನಾಯ್ತು ಮಾವ, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಏನಿಲ್ಲ ಕಣೋ, ಇಷ್ಟು ದಿನ ನೀನ್ ಮನೆಯಿಂದ ದೂರ ಇದ್ದೆ ಅಲ್ವಾ, ನಿನ್ನೆ ಅಷ್ಟೇ ಬಂದು ಆಗ್ಲೇ ಹೊರಗಡೆ ಹೋಗ್ತಿದ್ಯಾ ಅಂತ ನಿಮ್ಮ ಮಾವಯ್ಯ ಚಿಂತೆ ಮಾಡ್ತಿದ್ದಾರೆ. ಅಷ್ಟೇ ಅಳಿಮಯ್ಯ, ಅಷ್ಟೇ. ಮೊದ್ಲೇ ಅಲ್ಲೆಲ್ಲ ವಾತಾವರಣ ಸರಿ ಇಲ್ಲ, ಎಲ್ಲಿ ನಿನ್ನ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೋ ಅಂತ ಟೆನ್ಷನ್ ಪಟ್ಟೆ ಅಷ್ಟೇ. ಡೋಂಟ್ ವರಿ ಮಾವ, ನನಗೇನಾಗಲ್ಲ, ಹೋಗಿ ಬರ್ತೀನಿ. ವೇಟ್ ಜೈ, ನಾನು ಬರ್ತೀನಿ. ನಿನಗೆ ಅಷ್ಟೊಂದು ಬುದ್ಧಿ ಇದೆಯೇನಮ್ಮ? ಅವನು ಹೋಗುದು ಸಾಧ್ಯಿಲ್ಲ ಅಂತ ನೀನು ಕೂಡ ಹೋಗ್ತೀನಿ ಅಂತಿದೀಯಾ? ಏನು ಎರಡು ಟೆನ್ಷನ್ ಪಡ್ಬೇಕಾ ನಾನು? ನನ್ನ ಜೊತೆಗೆ ನನ್ನ ಹೆಂಡತಿಗೂ ಕೂಡ ಹಾರ್ಟ್ ಅಟ್ಯಾಕ್ ಬರ್ಬೇಕಾ? ನಮ್ಮನ್ನ ಪ್ರಶಾಂತವಾಗಿ ಬದುಕಕ್ ಬಿಡಲ್ವಾ? ನಿನ್ಗೆ ನಾವೇನ್ ದ್ರೋಹ ಮಾಡಿದೀವಮ್ಮ? ನಮ್ಮನ್ನ ಬದುಕಕ್ ಬಿಡಲ್ವಾ? ನಾವು ಈಗ ಮೇಲೆ ಹೋಗ್ಬೇಕಾ? ಏನಾಯ್ತು ಕೃಷ್ಣ ನಿನ್ಗೆ? ಯಾಕೆ ಮಾತ್ಗೂ ಹಾಕಿ ತಿರ್ಸ್ತಾ ಇದೆಯಾ? ಬೆಳಗ್ಗೆ ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೋದು ಮರ್ತ್ಬಿಟ್ರ ಅಣ್ಣ? ಈಗ್ಲೇ ಅಲ್ವೇನೋ ಕವರ್ ಮಾಡ್ದೆ, ಆಗ್ಲೇ ಬಾಯ್ ಬಿಟ್ಯೋ. ನನ್ನ ಜನ್ಮಕ್ಕೆ ಅಭ್ಯಾಸ ಬಲದಿಂದ ತಪ್ಪಾಗೋಯ್ತು ಚಂದ್ರಿಕಾ. ನಾನು ಜೈ ಜೊತೆ ಹೋದ್ರೆ ನಿಮಗೇನ್ ಪ್ರಾಬ್ಲಮ್? ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ಯಾವ ಪ್ರಾಬ್ಲಮ್ಮು ಇಲ್ಲಮ್ಮ, ಯಾವ ಟೆನ್ಷನ್ ಇಲ್ಲ, ನೀವು ಹೋಗಿ ಬನ್ನಿ. ಕಮ್ ನಿತ್ಯ. ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೋ ಕೃಷ್ಣ, ನಿರ್ಲಕ್ಷ್ಯ ಮಾಡಬೇಡ, ಜಾಸ್ತಿ ಆಗ್ಬಿಡುತ್ತೆ. ಯಾವುದಕ್ಕೂ ಒಂದ್ಸಾರಿ ಮೆಂಟಲ್ ಡಾಕ್ಟರ್ನ ಮಾತ್ರ ಹೋಗಿ ಭೇಟಿ ಮಾಡಿ. ಏನು ಪೌಡ್ರು? ಕಿಂಡಲ್ ಮಾಡೋಕ್ಕೇನೋ ಕಮ್ಮಿ ಇಲ್ಲ. ಅಯ್ಯೋ, ಅವ್ರನ್ನ ಹಾಂಗ್ ಕಳಿಸ್ಬಿಟ್ಟಿಯಲ್ಲ ಚಂದ್ರಿಕಾ. ಕಳಿಸ್ದೆ ಏನ್ ಮಾಡು ಅಂತ್ಯಾ? ಅವ್ರನ್ನ ತಡೆದ್ರೆ ಹೋಗದೆ ಇರ್ತಾರ? ಇವಾಗ ಆ ಮನೆಗೆ ಹೋಗಿ ಅವರಿಬ್ಬರು ಗಂಗನ ನೋಡಿದ್ರೆ ಎಲ್ಲ ಹಾಳಾಗೋಗಲ್ವಾ? ಏನ್ ಬೇಕಾದ್ರೂ ಆಗ್ಲಿ, ಈ ಟೆನ್ಷನ್ ಯಾರು ತಡ್ಕೋತಾರೆ? ತಪ್ಪಲ್ಲ ಚಂದ್ರಿಕಾ, ನಮ್ಮನ್ನ ನಾವು ಕಾಪಾಡ್ಕೋಬೇಕು, ಏನೋ ಒಂದು ಮಾಡು. ಅಬ್ಬ ಏನ್ ಮಾಡು ಅಂತೀರಾ? ಗಂಗಗೆ ಫೋನ್ ಮಾಡು, ನಿನ್ನ ಭೇಟಿ ಮಾಡ್ಬೇಕು, ಹೊರಗಡೆ ಬಾ ಅಂತ ಹೇಳು. ಅಬ್ಬಾ ಏನಾಯ್ತು ಚಂದ್ರಿಕಾ? ಗಂಗಾ ಫೋನ್ ತೆಗಿತಿಲ್ಲ. ಅಯ್ಯೋ, ಇವತ್ ನಮ್ ಕತೆ ಮುಗೀತು. ಏನಾಗಲ್ಲ, ಗಂಗಾನ ನೋಡಿದ್ರೆ ಜೈ ಹ್ಯಾಪಿನೇ ಅಲ್ವಾ? ಆ ಆನಂದದಲ್ಲಿ ಗಂಗಾನ ನಾವು ಬಚ್ಚಿಟ್ಟಿದೀವಿ ಅನ್ನೋದನ್ನ ಮರ್ತು ಹೋಗ್ತಾನೆ. ಹಾಗಾದ್ರೆ ಸರಿ. ಗಂಗಾನ ಯಾಕೆ ಬಚ್ಚಿಟ್ಟಿದ್ರಿ ಅಂತ ಕೋಪ ಮಾಡ್ಕೊಂಡ್ರೆ ನಮ್ ಕತೆ ಮುಗ್ದ ಹಾಗೆ. ಹಾಗ್ ನಡಿಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಇನ್ನು ಭಾರ ಎಲ್ಲ ಆ ಅಭಿ ಮೇಲೆ ಹಾಕೋದು.
ಛೇ, ಪ್ರೂಫ್ ಸಿಕ್ಕಿ ಮಿಸ್ ಆಗೋಯ್ತು ಸರ್. ಮಾರ್ನಿಂಗಿಂದ ನಾವು ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತು. ನೋ ಸ್ವಾಮಿ, ಯಾವುದು ವೇಸ್ಟ್ ಆಗಿಲ್ಲ. ನಾವು ರೈಟ್ ಟ್ರ್ಯಾಕಲ್ಲೇ ಹೋಗ್ತಾ ಇದ್ದೀವಿ. ಆ ಕ್ಯಾಬ್ ಡ್ರೈವರು ನನಗೇನು ಗೊತ್ತಿಲ್ಲ ಅಂತಿದ್ದಾನೆ ಸರ್. ಅವನು ಹಾಗೆ ಹೇಳ್ತಿದ್ದಾಗೇನೆ ಅದೇ ನಿಜ ಅಂತ ನಂಬಿಡ್ತೀಯಾ? ಅಂದರೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತೀರಾ? 100%. ನಿಮಗೆ ಹೇಗೆ ಗೊತ್ತು ಸರ್? ಸಿಂಪಲ್, ನೀನು ಅವನ ಮಾತು ಕೇಳಿದೆ ಅಷ್ಟೇ. ನಾನು ಅವನ ಕಣ್ಣು ಮಾತ್ರ ನೋಡಿದೆ. ಏನೂ ಇಲ್ಲ ಅಂತ ಅವನ ಬಾಯಿ ಹೇಳ್ತಾ ಇತ್ತು, ಏನೋ ಇದೆ ಅಂತ ಅವನ ಕಣ್ಣು ಹೇಳ್ತಾ ಇತ್ತು. ಸ್ವಾಮಿ, ಅವನು ನಮ್ಮನ್ನು ಡೋರ್ ಹೊರಗಡೆ ನಿಲ್ಲಿಸಿ ಮಾತಾಡ್ದಾಗ್ಲೇ ಬಾಗಿಲಿಂದ ಏನೋ ಬಚ್ಚಿಟ್ಟಿದ್ದ ಅಂತ ನಿನಗೆ ಅರ್ಥ ಆಗಲಿಲ್ವಾ? ಹೌದು ಸರ್. ಆಗ ಅವನ ಮಾತಲ್ಲಿ ಸ್ವಲ್ಪ ತಡವರಿಸ್ತಾ ಇರೋದನ್ನು ಗಮನಿಸ್ತೆ ಸರ್. ಎಕ್ಸಾಕ್ಟ್ಲಿ, ಹಾಗೆ ತಡವರಿಸಿದ್ದೆ ಅವನು ಮಾಡಿದ ತಪ್ಪು. ಸೊ ಅವನು ಏನೋ ಮುಚ್ಚಿಡ್ತಾ ಇದ್ದಾನೆ. ಏನು ಮಾಡೋಣ ಸರ್? ಸ್ಟೇಷನ್ಗೆ ಕರ್ಕೊಂಡೋಗಿ ಬಾಯ್ ಬಿಡ್ಸೋಣವಾ? ಏನು ಸ್ವಾಮಿ, ನಾವಿವಾಗ ಡ್ಯೂಟಿಲಿ ಇಲ್ಲ. ಯೂನಿಫಾರ್ಮ್ ಇಲ್ದೇನೆ ಏನೇ ಮಾಡಿದ್ರು ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ. ಇದನ್ನು ಅನ್ಅಫಿಷಿಯಲ್ ಆಗಿ ಡೀಲ್ ಮಾಡಬೇಕು. ಜೊತೆಗೆ ಇದು ಕೇಸ್ ಅಲ್ಲ, ನಮ್ಮ ಕ್ಯೂರಿಯಾಸಿಟಿ ಮಾತ್ರನೇ. ಹೌದು ಸರ್, ಅವಸರದಲ್ಲಿ ಮರ್ತೋಗ್ಬಿಟ್ಟೆ. ಪಬ್ಲಿಕ್ ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡಬೇಕೇ ಹೊರತು ನಾವೇ ತಪ್ಪು ಮಾಡಬಾರ್ದು. ಸ್ವಾಮಿ, ಒಂದು ಕೆಲಸ ಮಾಡು, ಆ ಕ್ಯಾಬ್ ಡ್ರೈವರ್ ಮೇಲೆ ಒಂದು ಕಣ್ಣಿಟ್ಟಿರು. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಅಬ್ಸರ್ವ್ ಮಾಡು. ಪ್ರೂಫ್ ಸಿಗ್ದೇನೆ ಎಲ್ಲಿಗೆ ಹೋಗ್ತಾನೆ? ಅಪ್ಪ, ಜಯಂಕಲ್ ನಿಜವಾಗ್ಲೂ ನಮ್ಮ ಮನೆಗೆ ಬರ್ತಿದಾರಾ? ಆ ಡೌಟ್ ನಿನಗೆ ಯಾಕೆ ಬಂತು? ಇಷ್ಟೊತ್ತಾದ್ರೂ ಅಂಕಲ್ ಬಂದಿಲ್ವಲ್ಲ. ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಅವಾಗವಾಗ ನೀವು ನಿಜ ಹೇಳಲ್ವಲ್ಲ ಅಪ್ಪ? ಲೇ, ಬೆನ್ ಮೇಲೆ ಬಾಸುಂಡೆ ಬರುತ್ತೆ, ಏನ್ ಅನ್ಕೊಂಡಿದ್ಯಾ? ಜೈ ಸರ್ ಬಂದ್ಮೇಲೆ ಏನಾದ್ರೂ ಎಕ್ಸ್ಟ್ರಾ ಮಾತಾಡ್ದೆ ಅನ್ಕೋ, ನಿನ್ನ ಒಗ್ದು ಒಣಗಾಕ್ಬಿಡ್ತೀನಿ. ಏನು ದುರ್ಗುಡ್ಕೊಂಡು ಕಣ್ಬಿಟ್ಟು ನೋಡ್ತಿದ್ದಾನೆ. ಅಲ್ಲಿ ನೋಡು, ಸಾರ್ ಬಂದ್ಬಿಟ್ರು. ಬನ್ನಿ ಮೇಡಮ್, ಬನ್ನಿ ಸರ್. ನಿಮ್ಮಿಬ್ರನ್ನ ಈಗ ನೋಡ್ತಿದ್ರೆ ನಾನು 2 ಕಣ್ಣು ಸಾಲಲ್ಲ ಸರ್. ಸಾಕ್ಷಾತ್ ಪಾರ್ವತಿ ಪರಮೇಶ್ವರ್ ತರನೇ ಇದ್ದೀರಾ. ಮುಖ್ಯವಾಗಿ ನಿತ್ಯ ಮೇಡಮ್ ಗಂಗಾ ಮೇಡಮ್ ತರನೇ ಇದ್ದಾರೆ. ಥ್ಯಾಂಕ್ ಯು ನಾಣಿ. ನಿನ್ ಸುಪ್ರಭಾತ ಮುಗಿತಾ ನಾಣಿ? ಸಾರಿ ಸರ್. ಬನ್ನಿ, ನಿಮ್ಗೋಸ್ಕರ ನಮ್ಮ ಮನೇಲಿ ಎಲ್ಲ ಸಿದ್ಧ ಮಾಡಿದ್ದೀನಿ ಸರ್. ನಾವು ಬಂದಿದ್ದು ನಿಮ್ಮ ಮನೆಗಲ್ಲ, ಜಾನಕಿ ದೇವಿ ಅವ್ರನ್ನ ಭೇಟಿ ಮಾಡೋದಕ್ಕೆ. ಕರೆಕ್ಟ್ ಸರ್. ಆದ್ರೆ ಮೊದಲು ನೀವು ನಮ್ಮ ಮನೆನ ಪಾವನ ಮಾಡಿ, ನಮ್ಮ ಆತಿಥ್ಯ ಸ್ವೀಕರಿಸಿ, ನಾವು ಕೊಡೋ ಪ್ರೀತಿ ವಿಶ್ವಾಸ ಸತ್ಕಾರಗಳನ್ನು ಸ್ವೀಕರಿಸಿ ನಮ್ಮನ್ನು ಖುಷಿಪಡಿಸಬೇಕು. ಇಂತಿ ನಿಮ್ಮ ನಾಣಿ. ಹೌದು, ನೀನ್ ನನ್ನ ಪ್ರಾಮಾಣಿಕ ಭಕ್ತ, ನಾನ್ ನಿನ್ ದೇವ್ರು. ಏನ್ ನಾಣಿ ನಿನ್ ಪ್ರಾಬ್ಲಮ್ಮು? ನಾನು ಬಂದಿರೋ ಕೆಲಸ ಏನು, ನೀನ್ ಹೇಳ್ತಿರೋದೇನು? ಮೊದಲು ಆ ಮನೆಗೆ ಹೋಗಿ ಆಮೇಲೆ ನಿಮ್ಮ ಮನೆಗೆ ಬರ್ತೀನಿ. ಓಕೆ ಸರ್, ಬನ್ನಿ, ಕರ್ಕೊಂಡು ಹೋಗ್ತೀನಿ. ಬೇಕಾಗಿಲ್ಲ, ಆ ಮನೆ ನಮಗ್ ಗೊತ್ತು. ನೀನ್ ಬರ್ಬೇಕಾಗಿರೋ ಅಗತ್ಯ ಇಲ್ಲ. ನೀನ್ ಬಾರೋ ಕೇಶವ. ಬನ್ನಿ ಅಂಕಲ್. ಮೀನಾಕ್ಷಿ, ಮೀನಾಕ್ಷಿ, ಲೇ ಮೀನಾಕ್ಷಿ. ಬಂದೆ. ಜೈ ಸರ್ ಬಂದ್ರೀ? ಬಂದ್ರು. ಎಲ್ಲಿ ಕಾಣಿಸ್ತಿಲ್ವಲ್ಲ? ಮೊದಲು ಆ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಬರ್ತೀನಿ ಅಂದ್ರು. ಅದೇನು, ಅವ್ರು ನಮ್ಮ ಮನೆಗಲ್ವಾ ಬಂದಿದ್ದು? ನಮ್ಮ ಮನೆಗೇನೆ ಮೀನಾಕ್ಷಿ. ಜಾನಕಿ ಅವ್ರನ್ನ ಒಂದ್ಸಾರಿ ನೋಡಿ ಮಾತಾಡ್ಸೋಣ ಅಂತ ಅಲ್ಲಿಗೆ ಹೋದ್ರು. ಅದೆಲ್ಲ ಸರಿ, ಅಡಿಗೆಲ್ಲ ರೆಡಿ ಮಾಡಿದ್ಯಾ? ಎಲ್ಲ ಸಿದ್ಧ ಆಗಿದೆ. ಎಲ್ಲಿ ಒಂದ್ಸರಿ ನಾನ್ ಟೇಸ್ಟ್ ಮಾಡ್ತೀನಿ. ಸರ್ತಿಲಕ್ ಮುಂಚೆ ನೀವು ಟೆಸ್ಟ್ ಮಾಡ್ತೀರಾ? ಇಷ್ಟಕ್ಕೂ ನಿನ್ಗೊಂದು ವಿಷಯ ಗೊತ್ತಾ? ಈಗಷ್ಟೇ ಸಾರು ನನ್ನ ಭಕ್ತೆ ಶಬರಿಗೆ ಹೋಲಿಸಿದರೆ ಅವಳು ರುಚಿ ನೋಡಿದ ಹಣ್ಣನ್ನೇ ರಾಮ ತಿಂದದ್ದು. ಆದ್ರೆ ಅವಳು ಹೆಂಗ್ಸಲ್ವಾರಿ. ಅಯ್ಯೋ, ನೀನು ಹನುಮಾನಕ್ಕಿಷ್ಟು ಬೆಂಕಿ ಹಾಕ. ಮನುಷ್ಯ ಹೆಣ್ಣೋ ಗಂಡ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಓಹೋ. ಅಭಿದಿವ್ಯಾ, ನಿಮ್ ನೋಡಕ್ ಯಾರು ಬಂದಿದಾರ ನೋಡಿ.
ನಿತ್ಯ ಆಂಟಿ. ಹಾಯ್ ಅಬ್ಬಿ. ಹಲೋ ಬಂಗಾರ. ನಿಂತ್ಕೊಳ್ಳಿ. ಏನಬಿ? ನೀವು ನಮ್ಮ ಮನೆಯೊಳಗಡೆ ಬರೋಕೆ ಅವಕಾಶ ಇಲ್ಲ. ಯಾಕೆ? ನೀವು ಹೀಗೆ ಬರೋದು ನನಗೆ ಇಷ್ಟ ಇಲ್ಲ. ಏನಾಯ್ತು ಅಬ್ಬಿ? ನೆನ್ನೆ ನಾನು ನಿನಗೆ ಸಾರಿ ಹೇಳಿದ್ನಲ್ಲ. ಆದರೂ ಸರಿ, ನೀವು ನಿಮ್ಮ ಮನೇಲಿರಿ, ನಾವು ನಮ್ಮ ಮನೇಲಿರ್ತೀವಿ. ಏನು ನಾವಾಗಿದ್ ನಾವೇ ನಿಮ್ಮ ಮನೆಗೆ ಬಂದಿದ್ದೀವಿ ಅಂತ ಓವರ್ ಆಗಿ ಆಡ್ತಿದ್ಯಾ? ನೀನಿರು ನಿತ್ಯ. ಪ್ರಾಬ್ಲಮ್ ಏನು ಅಭಿ? ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡೋಣ ಅಂತ ಬಂದೆ. ಅದೇ ಪ್ರಾಬ್ಲಮ್. ನೀವು ನಮ್ಮ ಜೊತೆ ಮಾತಾಡಬೇಕಾಗಿರೋ ಅಗತ್ಯ ಇಲ್ಲ. ಅದಲ್ಲ ಅಭಿ. ನೀ ಸುಮ್ಮನೆ ಇರು ಕೇಶವ. ಇದರಲ್ಲಿ ನೀನು ತಲೆ ಹಾಕ್ಬೇಡ, ನಿನಗೆ ಸಂಬಂಧ ಇಲ್ಲ. ಏನು ಎಲ್ಲಾರನ್ನೂ ಎದುರಿಸ್ತಾ ಇದ್ಯಾ? ನಾವ್ ಯಾರು ಅಂತ ಗೊತ್ತಾ ನಿನಗೆ? ನೀವು ಯಾರಾದ್ರೆ ನನಗೇನು, ನನ್ನಿಷ್ಟ ನಂದು. ಹೌ ಡೇರ್ ಯು? ಹಾ, ಪ್ಲೀಸ್ ನಿತ್ಯ. ಅಭಿ, ನನ್ನಿಂದ ನೀವು ತೊಂದರೆ ಪಟ್ರಿ ಅಂತ ನಾನು ನಿನ್ನ ಹತ್ರ ಸಾರಿ ಕೇಳಿದೆ. ಹಾಗೆ ನಿಮ್ಮ ಅಮ್ಮನ ಹತ್ರನೂ ಸಾರಿ ಕೇಳಬೇಕು ಅಂತ ಬಂದ್ವಿ. ಮಾಡಿದ್ದೆಲ್ಲ ಮಾಡಿ ಸಾರಿ ಕೇಳಿದ್ರೆ ಸರಿ ಹೋಗತ್ತಾ? ನಿಮ್ಮಿಂದ ನಾವು ಎಷ್ಟೋ ಕಷ್ಟಪಟ್ಟಿದ್ದೀವಿ. ಇನ್ನು ನೀವು ನಮಗೆ ಬೇಡ, ಹೊರಟೋಗಿ. ಓಕೆ ಅಭಿ, ನಿಮ್ಮ ಅಮ್ಮನ ಕರಿ, ಒಂದ್ಸರಿ ಮಾತಾಡಿ ಹೋಗ್ತೀವಿ. ನಮ್ಮಮ್ಮ ಮನೇಲಿಲ್ಲ, ಇದ್ರೂ ಕರೆಯಲ್ಲ. ಎಷ್ಟು ಪೊಗ್ಗರು ನಿನಗೆ? ಚೋಟುದ್ದ ಇಲ್ಲ, ನಮಗೆ ಇನ್ಸಲ್ಟ್ ಮಾಡ್ತೀಯಾ? ನಾನು ಯಾರನ್ನೂ ಅವಮಾನಿಸ್ಲಿಲ್ಲ. ನೀವಾಗ ನೀವೇ ನಮ್ಮ ಮನೆಗೆ ಬಂದಿದ್ದೀರಾ. ನೀವಾಗ ನೀವೇ ಹೊರಟೋದ್ರೆ ಚೆನ್ನಾಗಿರತ್ತೆ. ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯೋ? ಕತ್ ಹಿಡ್ದು ಆಚೆ ಹಾಕ್ತೀಯಾ? ನಾನ್ ಮನ್ಸ್ ಮಾಡಿದ್ರೆ ಏನ್ ನಡೆಯುತ್ತೋ ಗೊತ್ತಾ? ನಿನ್ನ ಫ್ಯಾಮಿಲಿನ ಏನ್ ಮಾಡ್ತೀನೋ ಗೊತ್ತಾ? ನಿತ್ಯ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಮತ್ತಿನ್ನೇನು ಜೈ, ಚಿಕ್ಕ ಹುಡುಗ ಅಂತ ನೋಡ್ತಿದ್ರೆ ತುಂಬಾ ಜಾಸ್ತಿ ಮಾಡ್ತಿದ್ದಾನೆ. ಜಾಸ್ತಿ ಮಾಡ್ತಿರೋದು ನೀವು, ನಾನಲ್ಲ. ನೋಡಿದ್ಯಾ ಹೇಗ್ ಮಾತಾಡ್ತಿದ್ದಾನೆ? ಇವನನ್ನ ಏನ್ ಮಾಡ್ಬೇಕು? ನೋಡು ಅಭಿ, ನಾನು ನಿನ್ನ ಹತ್ರ ಜಗಳ ಮಾಡೋದಕ್ಕೆ ಬಂದಿಲ್ಲ. ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡ. ನೀವಿಲ್ಲೇ ಇದ್ರೆ ಇದೇ ನಡೆಯತ್ತೆ. ನಮಗೆ ನೀವು ಬೇಕಾಗಿಲ್ಲ, ಹೊರಟೋಗಿ. ಮತ್ತೆ ಯಾವತ್ತೂ ಬರಬೇಡಿ.